ಅವನು ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡ್ದ. ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡಿ ಮನೆಗೆ ತಂದು ಅದನ್ನು ಅನುಭವಿಸುವಾಗ ರಾಂಗ್ ಥಾಟ್ಸ್, ತಪ್ಪು ನಿರ್ಧಾರಗಳು, ತಪ್ಪು ಅಭ್ಯಾಸಗಳು ಮನಸ್ಸಿನಲ್ಲಿ, ಸೂಕ್ಷ್ಮ ಮನಸ್ಸಿನಲ್ಲಿ ನಮಸ್ಕಾರ ಸ್ನೇಹಿತರೆ. ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ನಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ಕರ್ಮಫಲಗಳು ಅಂದರೆ ಮನೆಯೇ 4 ಜನ ಇರ್ತೀವಿ, ಯಾರಾದರೂ ಒಬ್ಬರು ಪುಣ್ಯ ಮಾಡಿದ್ರೆ ಎಲ್ಲರ ಮೇಲೆ ಎಫೆಕ್ಟ್ ಆಗುತ್ತಾ, ಯಾರಾದರೂ ಪಾಪ ಮಾಡಿದ್ರೆ ಅವ್ರ ಮೇಲೆ ಎಫೆಕ್ಟ್ ಆಗುತ್ತಾ ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ. ನೋಡಿ, ಕರ್ಮ ಅಂದ ತಕ್ಷಣ ತುಂಬ ಏನು ಮಾಡ್ತಾರೆ, ಹಿಂದೆ ಮಾಡಿದ್ದು ಕರ್ಮ ಈಗ ಎಫೆಕ್ಟ್ ಆಗ್ತಾ ಇದೆ, ಅಥವಾ ಹಿಂದಿನ ಜನ್ಮದಲ್ಲಿ ಯಾವ ಪುಣ್ಯ ಮಾಡಿದ್ರೋ ಅದು ಈಗ ಅವರಿಗೆ ಫಲ ಕೊಡ್ತಾ ಇದೆ ಅನ್ನತಕ್ಕಂಥ ಚಿಂತನೆ ಬೇರೆ ಇದೆ. ಇಲ್ಲಿ ನಾನು ಹೇಳುವ ಕರ್ಮಫಲಗಳು ಈಗಿನ ಜನ್ಮದಲ್ಲೇ, ಈಗಿನ ಕಾಲದಲ್ಲೇ ನೀವು ಅನುಭವಿಸ್ತೀರ. ಈಗ ನೀವು ಸ್ವಲ್ಪ ಇದನ್ನು ಅನಲೈಸ್ ಮಾಡ್ತಾ ಹೋಗಿ. ಈಗ ಮನೆಯಲ್ಲಿ ಮನೆ ಯಜಮಾನ ತಪ್ಪುಗಳನ್ನು ಮಾಡಿದ್ರೆ, ಲಾಸ್ ಆದರೆ ಅದೆಲ್ಲ ಮನೆ ಮೇಲೆ ಎಫೆಕ್ಟ್ ಆಗುತ್ತಲ್ವ. ಅದೇ ಮನೆ ಯಜಮಾನ ಚೆನ್ನಾಗಿ ದುಡಿದ್ರೆ, ಹಣ ಎಲ್ಲ ಬಂದರೆ ಮನೆಯವ್ರಿಗೆಲ್ಲ ಪ್ರಯೋಜನ ಆಗುತ್ತಲ್ವ. ಇದು ಸಿಂಪಲ್ ಲಾಜಿಕ್. ಈಗ ಕೆಲವ್ರ ಮನೆಯಲ್ಲಿ ನೀವು ಯೋಚನೆ ಮಾಡಿ ನೋಡಿ, ಗಮನಿಸ್ತಾ ಹೋಗಿ, ಎಲ್ಲವನ್ನು ಸೂಕ್ಷ್ಮವಾಗಿ ನಿಮ್ಮ ಮನೇಲಿ ಗಮನಿಸಿ, ನಿಮ್ಮ ಸುತ್ತಮುತ್ತ ಗಮನಿಸಿ, ಮನಸ್ಸಿನ ಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಳಿ. ಮನಸ್ಸನ್ನು ಅರ್ಥ ಮಾಡಿಕೊಂಡ್ರೆ ಅದೇ ಕರ್ಮ ಏನು ಅಂತ ಅರ್ಥ ಆಗುತ್ತೆ. ಉದಾಹರಣೆ ಸಿಂಪಲಾಗಿ ಹೇಳಬೇಕು ಅಂದರೆ, ಈಗ ಮನೆಯಲ್ಲಿ ಒಬ್ಬರು ನಿಮ್ಮ ತಂದೆನೇ ಯಾರೋ ಬೀಡಿ ಸೇರ್ತಿರ್ತಾರೆ. ಕೆಲವು ಮಕ್ಕಳು ಏನು ಮಾಡ್ತಾರೆ, ಅವ್ರು ನೋಡ್ಕೊಂಡು ನಮ್ಮ ಅಪ್ಪನೇ ಬೀಡಿ ಸೇರ್ತಾರಲ್ಲ ನಾನೇನು ಅಂದ್ಬಿಟ್ಟು ಇನ್ನು ಸ್ವಲ್ಪ ಅಪ್ಗ್ರೇಡ್ ಆಗಿ ಸಿಗರೆಟ್ ಸೇದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಕೆಲವ್ರ ಮನೆಯಲ್ಲಿ ಅಪ್ಪ ಬೀಡಿ ಸೇದಿದ್ರು, ಬೇರೆ ಯಾರೇ ಸೇದಿದ್ರು ಮಕ್ಕಳು ಸೇದೋದೇ ಇಲ್ಲ. ನಾವು ಅಪ್ಪ ಬೀಡಿ ಸೇದ್ದ ಅಂತ ಮಗ ಸಿಗರೇಟ್ ಸೇದ್ತಾನೆ. ಆದರೆ ಕೆಲವ್ರ ಮನೇಲಿ ಅಪ್ಪ ಬೀಡಿ ಸೇದ್ದಂತ ಮಗ ಸೇದೋದಿಲ್ಲ. ಇಲ್ಲಿ ಇಂಡಿವಿಜುವಾಲಿಟಿ, ಸ್ವತಂತ್ರನೂ ಕೂಡ ಇದೆ. ಇನ್ನೊಂದು ಎಷ್ಟು ಚೆನ್ನಾಗಿದೆ ಕರ್ಮಫಲ ಅರ್ಥ ಮಾಡ್ಕೊಳ್ಳೋದು. ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್, ಎಲ್ಲರೂ ಅಲ್ಲ. ಅವನು ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡ್ದ. ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡಿ ಮನೆಗೆ ತಂದು ಅದನ್ನು ಅನುಭವಿಸುವಾಗ ಅವನು ಏನೇನು ಮಾಡಿದೆ ಅಂತ ಮನೆ ಜನಕ್ಕೆಲ್ಲ ಅರ್ಥ ಆಗುತ್ತೆ. ಮನೆ ಜನಕ್ಕೆ ಅರ್ಥ ಆದಾಗ ಅವನು ಎಷ್ಟೇ ಅನುಭವಿಸಲಿ, ಅವನ ಮನಸ್ಸಿನಲ್ಲಿ ಆತ್ಮಸಾಕ್ಷಿನದಿರುತ್ತೆ, ಅದು ಹೇಳ್ತಾ ಇರುತ್ತೆ ಅದು ಮೋಸ ಮಾಡದೆ ಅಂತ. ಪದೇ ಪದೇ ಮೋಸ ಮಾಡೋದೇ ಅಭ್ಯಾಸ ಆಗುತ್ತೆ. ಆದರೆ ಅವನು ಮೋಸ ಮಾಡಿರೋದು ಮಕ್ಕಳಿಗೂ ಮನೆಯವ್ರಿಗೂ ಕೂಡ ಅರ್ಥ ಆಗುತ್ತೆ, ಅವರು ಅನುಭವಿಸ್ತಾ ಇರ್ತಾರೆ. ಆದರೆ ಒಳಗಡೆ ಒಂದು ಅಪರಾಧ ಮನೋಭಾವ ಇರುತ್ತೆ. ಅಪರಾಧ ಮನೋಭಾವ ಒಂದು ದಿನ ನಿನ್ನ ಮನಸ್ಸು ವೀಕ್ ಆದಾಗ ಸ್ಟ್ರೈಕ್ ಆಗುತ್ತೆ. ಹೇಗೆ? ಕಾಯಿಲೆ ರೂಪದಲ್ಲಿ ಸ್ಟ್ರೈಕ್ ಆಗುತ್ತೆ, ಅಥವಾ ತಪ್ಪು ನಿರ್ಧಾರಗಳಲ್ಲಿ ಸ್ಟ್ರೈಕ್ ಆಗುತ್ತೆ. ಅಂದರೆ ನೀವು ಸಡನ್ ರಾಂಗ್ ಡಿಸಿಷನ್ ತೊಗೋತೀರಾ, ಒಂದು ಫೇಲ್ಯೂರ್ ಆಗುತ್ತೆ. ಅವನಿಗೆ ವಯಸ್ಸಾದಾಗ ಅದು ಕಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆಗ ಅವನಿಗೆ ಕಾಯಿಲೆ ಜಾಸ್ತಿ ಆಗುತ್ತೆ. ನೋಡಿ, ಕರ್ಮಫಲ ಶುರುವಾಯಿತು. ಅವ್ನು ಮಾಡಿರ್ತಕ್ಕಂಥ ಕೆಲಸ, ತಪ್ಪುಗಳು ಮನಸ್ಸಿನಲ್ಲಿ ಪ್ರತಿನಿತ್ಯ ಸ್ಟೋರ್ ಆಗ್ತಾ ಹೋಗ್ತವೆ. ನೀವು ಆ ಕ್ಷಣ ತುಂಬ ಎನರ್ಜೆಟಿಕ್ ಆಗಿರ್ತೀರ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆದುಕೊಳ್ಳತಕ್ಕಂಥ ಶಕ್ತಿ ನಿಮ್ಮಲ್ಲಿ ಇರುತ್ತೆ. ಆಗ ನಿಮಗೆ ಅದರ ಎಫೆಕ್ಟ್ ಗೊತ್ತಾಗಲ್ಲ. ಮನಸ್ಸು ವೀಕ್ ಆಗ್ತಾ ಬಂದಾಗ ಅದು ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಪ್ರತಿಯೊಂದು ರಾಂಗ್ ಥಾಟ್ಸ್, ತಪ್ಪು ನಿರ್ಧಾರಗಳು, ತಪ್ಪು ಅಭ್ಯಾಸಗಳು ಮನಸ್ಸಿನಲ್ಲಿ, ಸೂಕ್ಷ್ಮ ಮನಸ್ಸಿನಲ್ಲಿ, ಸುಪ್ತ ಮನಸ್ಸಿನಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ನೀನು ಸ್ವಲ್ಪ ವೀಕ್ ಆಗ್ತಾ ಬಂದಾಗ ಸ್ಟ್ರೈಕ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಕರ್ಮಫಲ, ಎಫೆಕ್ಟ್ ಆಗುತ್ತೆ. ದೆನ್ ಈಗ ಮನೇಲಿ 4 ಜನ ಇರ್ತೀವಪ್ಪ. ಅಪ್ಪ ತಪ್ಪು ಮಾಡ್ತಾರೆ, ಅಮ್ಮ ತಪ್ಪು ಮಾಡಲ್ಲ, ಮಕ್ಕಳು ತಪ್ಪು ಮಾಡಲ್ಲ. ಆದರೆ ಅಪ್ಪ ಮಾಡೋ ತಪ್ಪು ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಮಕ್ಕಳು ಬೆಳೆದಂತೆ ಹೊರಗಡೆ ಹೋದರೆ, ಇಫ್ ದೇ ಬಿಕಮ್ ಇಂಡಿಪೆಂಡೆಂಟ್,
ಸ್ವತಂತ್ರವಾಗಿ ಬದುಕೋದು ಕಲಿತ್ರೆ, ಸ್ವತಂತ್ರವಾಗಿ ಬದುಕಿ ಕೆಲವಾರು ಸಾಧನೆಗಳು ಮಾಡಿ ತನ್ನ ಜೀವನವನ್ನು ಒಂದು ಒಳ್ಳೆಯ ದಾರಿನಲ್ಲಿ ತಗೊಳ್ಳೋ ಸ್ಥಿತಿಗೆ ಬಂದುಬಿಟ್ರೆ ಆಗ ಇದು ಎಫೆಕ್ಟ್ ಆಗಲ್ಲ. ದೇ ಆರ್ ಚೇಂಜಿಂಗ್ ಡೂಯಿಂಗ್ ಸಾಧನಾ. ಈ ನೆಗೆಟಿವ್ ಕರ್ಮಫಲಗಳು ನಿಮ್ಮ ಮೇಲೆ ಬೀಳಬಾರ್ದು ಅಂದರೆ ಈ ಬಿಕಮ್ ಇಂಡಿವಿಜುವಲ್. ಯಾಕೆಂದರೆ ಪ್ರಕೃತಿನಲ್ಲಿ ಪ್ರತಿಯೊಬ್ಬನಿಗೂ ಸ್ವತಂತ್ರವಾಗಿ ಚಿಂತನೆ ಮಾಡುವ, ಸ್ವತಂತ್ರವಾಗಿ ಬದುಕುವ, ಸ್ವತಂತ್ರವಾಗಿ ಆನಂದವನ್ನು ಅನುಭವಿಸುವ ಶಕ್ತಿ ಸೃಷ್ಟಿ ನಮಗೆ ಕೊಟ್ಟಿದೆ. ಈ ದಿಶೆಯಲ್ಲಿ ಒಂದು ರೈಟ್ಸ್, ಫ್ರೀಡಮ್ ಇದೆ ನಿಮಗೆ. ನಾವು ಭಾವನಾತ್ಮಕವಾಗಿ ಮನಸ್ಸಿನ ಮೇಲೆ ಡಿಪೆಂಡ್ ಆಗಿದ್ದರೆ ಕರ್ಮಫಲ ಎಫೆಕ್ಟ್ ಆಗುತ್ತೆ. ನಾವು ಅವ್ರ ಮೇಲೆ ಡಿಪೆಂಡ್ ಆಗಿಲ್ಲ, ಮಾನಸಿಕವಾಗಿ ಡಿಪೆಂಡ್ ಆಗಿಲ್ಲ, ಭಾವನಾತ್ಮಕವಾಗಿ ಡಿಪೆಂಡ್ ಆಗಿಲ್ಲ. ನಾನು ಸ್ವತಂತ್ರವಾಗಿದ್ದೀನಿ, ಸೃಷ್ಟಿ ನಿಯಮದ ಅನುಸಾರ ನಾನು ದೊಡ್ಡವನಾದ ಸ್ವತಂತ್ರನಾಗಿ ಒಳ್ಳೆ ಸಾಧನೆಯನ್ನು ಮಾಡ್ತಾ ಇದ್ದೀನಿ, ನಾನು ಒಳ್ಳೆ ಚಿಂತನೆಯಲ್ಲಿದ್ದೀನಿ, ಒಳ್ಳೆ ಸೇವೆ ಮಾಡ್ತಾ ಇದ್ದೀನಿ, ನಾನು ಯಾರಿಗೂ ಕೆಟ್ಟದ್ದು ಮಾಡ್ತಾ ಇಲ್ಲ, ನನ್ನ ಪಾಡು ನಾನು ಬದುಕ್ತಾ ಇದ್ದೀನಿ ಅಂತಕ್ಕಂಥ ನಿರ್ಧಾರ ಬಂದರೆ ಈ ಬಿಕಮ್ ಇಂಡಿಪೆಂಡೆಂಟ್. ಅಂದರೆ ನೀನು ಸ್ವತಂತ್ರನಾದೆ. ಸ್ವತಂತ್ರನಾದಾಗ ನಿಮ್ಮ ಫ್ಯಾಮಿಲಿ ಮಾಡತಕ್ಕಂಥ ಕರ್ಮ, ನೆಗೆಟಿವ್ ಎನರ್ಜಿ ನಿನ್ನ ಮೇಲೆ ಎಫೆಕ್ಟ್ ಆಗಲ್ಲ. ಅರ್ಥ ಆಯ್ತಾ? ಸೊ ನಿಮ್ಮ ಮನೆಯವರೆಲ್ಲ ಪುಣ್ಯ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ, ಅದು ಕಂಟಿನ್ಯೂಟಿ ಇರುತ್ತೆ, ಆ ಫೀಲ್ ಇರುತ್ತೆ. ಹುಟ್ಟಿದಾಗಲೇ ಮನೇಲಿ ಬೆಳೀತಾ ಇರ್ತೀರ, ಮನೆಯವರೆಲ್ಲ ಒಳ್ಳೆತನ ಇರುತ್ತೆ, ಒಳ್ಳೆ ಸಂಸ್ಕಾರ ಇರುತ್ತೆ, ಒಳ್ಳೆ ಸಾಧನೆ ಇರುತ್ತೆ, ಯಾರಿಗೂ ಮೋಸ ವಂಚನೆ ಏನೂ ಮಾಡಲ್ಲ, ಚೆನ್ನಾಗಿ ಬದುಕ್ತಾ ಇರ್ತಾರೆ. ನಿನ್ನ ಮನಸ್ಸು ಕೂಡ ಹಾಗೇ ಬೆಳೀತಾ ಇರುತ್ತೆ, ಮನಸ್ಸು ಆನಂದವಾಗಿರುತ್ತೆ, ನೀನು ಕೂಡ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತೀರಿ. ದಿಸ್ ಇಸ್ ಕಾಲ್ಡ್ ಕರ್ಮಫಲ, ಪುಣ್ಯ. ಸೊ ಈ ಕರ್ಮಫಲವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನೀವು ಫಿಲಾಸಫಿಕಲಾಗಿ ಹಿಂದಿನ ಜನ್ಮದ್ದು ಆ ಜನ್ಮದ್ದು ಬಿಟ್ಬಿಡಿ. ಈಗ ನಾನೇ ಬೇಕಾದಷ್ಟು ಜನ ನೋಡಿದ್ದೀನಿ, ಅವ್ರವ್ರ ಮನೆಯಲ್ಲಿ ಏನೇನು ಮಾಡಿದಾರೋ ಈಗಲೇ ಅನುಭವಿಸ್ತಾ ಇದ್ದಾರೆ. ಕರ್ಮ ಫಾಲೋಸ್, ದಟ್ ಈಸ್ ಇನ್ ಪ್ರೆಸೆಂಟ್. ವರ್ತಮಾನದಲ್ಲೂ ಕೂಡ ಈ ಜೀವನದಲ್ಲೇ ಕೂಡ ಅವರು ಕರ್ಮ ಫಲವನ್ನು ಅನುಭವಿಸ್ತಾರೆ. ಅಂದರೆ ಮನಸ್ಸಿನ ಮೇಲೆ ನಮ್ಮ ಮನಸ್ಸು ತುಂಬ ಸೂಕ್ಷ್ಮವಾಗಿದೆ, ಅಷ್ಟೇ ತುಂಬ ತೀಕ್ಷ್ಣವಾಗಿದೆ. ಹಾಗೆ ಎಲ್ಲವನ್ನ ಅದು ಸ್ಟೋರ್ ಮಾಡ್ತಾ ಹೋಗುತ್ತೆ. ನಿನ್ನ ಮನಸ್ಥಿತಿ ಮುಖ್ಯ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ಈ ಮನಸ್ಸನ್ನು ತುಂಬ ನಿರ್ಮಲವಾಗಿ, ತುಂಬ ಸ್ಟ್ರಾಂಗಾಗಿ ಇಟ್ಕೋಬೇಕು. ನಿರ್ಮಲತೆ ಅಂದ್ರೇನು? ನೀನು ಮನಸ್ಸಲ್ಲಿ ಅನಿಸ್ಬೇಕು, ಅಯ್ಯಪ್ಪ ನಾನು ಯಾರಿಗೂ ಮೋಸ ಮಾಡಿಲ್ಲಪ್ಪ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲಪ್ಪ, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಸಾಧ್ಯ ಆದರೆ ನನ್ನ ಕೈಲಿದ್ರೆ ಏನಾದರೂ ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಇಷ್ಟೇ ರೀ ಫಿಲಾಸಫಿ. ಅದು ನಿನಗೆ ಅನಿಸ್ಬೇಕು. ಅಂದಾಗ ನಿನಗೆ ಖುಷಿಯಾಗುತ್ತೆ, ನೀನು ನೆಮ್ಮದಿಯಾಗಿ ತೃಪ್ತಿಯಾಗಿ ನೀನು ನಿದ್ರೆ ಮಾಡ್ತೀಯ. ಆದರೆ ಮನಸ್ಸಲ್ಲಿ ಏನಾದ್ರು ಒಂದು ಮಾಡಿದಾಗ, ವಂಚನೆ ಮೋಸಗಳು ಮಾಡಿದಾಗ ಖಂಡಿತ ಅದು ನೆನಪಿಗೆ ಬರ್ತಾ ಇರುತ್ತೆ. ಸೊ ಮನಸ್ಸಿನ ಆಟ, ಮನಸ್ಸಿನಲ್ಲಿ ಆಟ ಆಡಬೇಕಾದ್ರೆ ಯಾವ ರೀತಿ ಆಟ ಆಡುತ್ತೆ ಅನ್ನೋದ್ರ ಮೇಲೆ ನಿನ್ನ ಕರ್ಮಫಲ ನಿರ್ಧಾರ ಆಗುತ್ತೆ. ಅರ್ಥ ಆಗ್ತಿದೆಯಾ? ಓಕೆಪ್ಪ, ನಿಮ್ಮ ಮನೆಯಲ್ಲಿ ಸರಿಯಾಗಿಲ್ಲ, ಅವ್ರು ಸರಿಯಿಲ್ಲ, ಇವು ಸರಿಯಲ್ಲ, ಎಫೆಕ್ಟ್ ಆಗುತ್ತೆ ಅಂದರೆ ನಿನಗೆ ವಯಸ್ಕರಾಗಿದ್ದರೆ ಮನೆಯಿಂದ ಹೊರಗಡೆ ಹೋಗಿ ಸ್ವತಂತ್ರವಾಗಿ ದುಡಿರಿ ಅಂದ್ಬಿಟ್ಟು ಮನೆಯವ್ರಿಗೆ ಅನ್ಯಾಯ ಮಾಡಿ ಅಂತ ಹೇಳ್ತಾ ಇಲ್ಲ. ಅಲ್ಲ, ಆ ಥರ ವಾತಾವರಣ ಸರಿ ಇಲ್ಲ, ಹೊರಗಡೆ ಹೋಗಿ ದುಡಿರಿ, ಸಹಾಯ ಮಾಡಿ. ಬಿಕಾಸ್ ಅಲ್ಲಿ ನೀನು ಬೆಳೆದು ಬಂದಿರ್ತೀಯ, ನಿನಗೆ ಕೃತಜ್ಞತೆಯ ಭಾವ ಬರಬೇಕು. ಅಪ್ಪ ಅಮ್ಮ ಕೆಟ್ಟವರಾದರೂ ಕೂಡ 10 ವರ್ಷ 15 ವರ್ಷ ನಾನು 20 ವರ್ಷ ನಾನು ಬೆಳೆಸಿದ್ದಾರೆ. ಎಷ್ಟೊಂದು ನನಗೆ ಒಂದು ಊಟ ಹಾಕ್ಬೇಕು, ಬೆಳಗ್ಗೆ ಊಟಕ್ಕೆ, ಮಧ್ಯಾಹ್ನ ಊಟಕ್ಕೆ, ಸಂಜೆ ಊಟಕ್ಕೆ ಎಷ್ಟು ಖರ್ಚಾಗುತ್ತೆ. ಒಂದು ಮಗು ನೋಡ್ಕೋಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ. ಅಷ್ಟೆಲ್ಲ ಮಾಡಿ ನನ್ನನ್ನು ಸಾಕಿದ್ದಾರೆ ಅನ್ನತಕ್ಕಂಥ ಕೃತಜ್ಞತೆಯ ಭಾವ ನಿನಗೆ ಬಂದು ನೀನು ಮನೆಯಿಂದ ಹೊರಗಡೆ ಹೋಗಿ ಸ್ವತಂತ್ರವಾಗಿ ಬದುಕಿ, ನಿಮ್ಮ ಅಪ್ಪ ಅಮ್ಮ ಕೆಟ್ಟವರಾದರೂ ಕೂಡ ನೀನು ಅವರಿಗೆ ಸಹಾಯ ಮಾಡಬೇಕು. ಆ ಕ್ಷಣ ಅವ್ರ ಮನೆಗೆ ಹೋದಾಗ ಪ್ರೀತಿ ಕರುಣೆಯಿಂದ ನೀನು ಮಾತಾಡಿಸ್ಬೇಕು. ಸೇಡಿನಿಂದ ಹೊರಗಡೆ ಹೋಗೋದಲ್ಲ. ಅಪ್ಪ ಅಮ್ಮ ಬೇರೆಯವರು ಕೆಟ್ಟವರಾದರೆ ಮನೆಯಿಂದ ಹೊರಗಡೆ ಹೋದ್ಮೇಲೆ ಸೇಡನ್ನ ಕಂಟಿನ್ಯೂ ಮಾಡೋದಲ್ಲ. ನೀನು ಅಲ್ಲಿವರೆಗೂ ಬೆಳೆಸಿದಾರಲ್ಲ, ಅದಕ್ಕೆ ನಿನಗೆ ಕೃತಜ್ಞತೆ ಇರಬೇಕು. ಆಗ ನಿನ್ನ ಮನಸ್ಸಿಗೆ ನಿರಾಳವಾಗುತ್ತೆ. ನನ್ನ ಕೈಲ ಸಹಾಯ ನಾನು ಮಾಡ್ತೀನಿ, ಸಹಾಯ ಮಾಡಿ ಪ್ರೀತಿಯಿಂದ ಮಾತಾಡಿಸಿ, ಅಷ್ಟೇ ನೀವು ಬಿಕಮ್ ಇಂಡಿಪೆಂಡೆಂಟ್. ನಿನ್ನ ಸಾಧನೆ ನೀನು ಮಾಡ್ಕೊಂಡು ಹೋಗು. ಸೊ ವೆರಿ ವೆರಿ ಸಿಂಪಲ್. ಈ ಕರ್ಮ ಫಲ ಪ್ರತಿಯೊಬ್ಬರು ಈ ಜೀವನದಲ್ಲೇ ಅನುಭವಿಸ್ತಾರೆ. ಅಂದರೆ ಏನೇನು ಮಾಡ್ತಾರೋ ಅದೆಲ್ಲವೂ ಮನಸ್ಸಿನ ಮೇಲೆ ಎಫೆಕ್ಟ್ ಆಗುತ್ತೆ, ಮನಸ್ಸಿನಲ್ಲಿ ಸ್ಟೋರ್ ಆಗುತ್ತೆ. ಅದು ಕಾಯಿಲೆ ಆಗಾದರೂ ಹೊರಗಡೆ ಬರ್ಬೋದು, ಅಥವಾ ನಿನ್ನನ್ನು ಅದು ಕಾಡಬಹುದು, ನೆಮ್ಮದಿಯನ್ನು ಹಾಳು ಮಾಡಬಹುದು. ಕರ್ಮ ಫಾಲೋಸ್. ಥ್ಯಾಂಕ್ ಯು.